ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ನಮ್ಮ ಬೆಳಗಾವಿಯ ಎಲ್ಲ ಪತ್ರಕರ್ತರು ಬಹಳ ದಿನದ ನಂತರ ನಿಮ್ಮ ಭೇಟಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ. ಸುಮಾರು ಬಾರಿ ನಾವು ಕಾರ್ಯಕ್ರಮದಲ್ಲಿ ಮುಖಾಮುಖಿ ಆಗಿರ್ತೀವಿ, ಅನೇಕ ಸರ್ಕಾರಿ ಕಾರ್ಯಕ್ರಮಗಳು, ರಾಜಕೀಯ ಕಾರ್ಯಕ್ರಮಗಳು, ಸಭೆ ಸಮಾರಂಭಗಳಲ್ಲಿ. ಆದ್ರೆ ಪತ್ರಿಕಾಗೋಷ್ಠಿ ಸುಮಾರು ದಿನದ ಮೇಲೆ ನಾನಿವತ್ತು ತಮ್ಮನ್ನೆಲ್ಲರನ್ನು ಉದ್ದೇಶಿಸಿ ಮಾತನಾಡ್ತೇನೆ. ವಿಶೇಷವಾಗಿ ಇಡೀ ದೇಶದಲ್ಲಿ ಏನು ತಾವೆಲ್ಲ ನೋಡ್ತಾ ಇದ್ದೀರಾ, ಮಾಧ್ಯಮದಲ್ಲಿ ತಾವೆಲ್ಲ ತೋರಿಸ್ತಾ ಇದ್ದೀರಾ, ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅನ್ನೋ ರೀತಿ ಬಿಜೆಪಿಗರು ಹಳ್ಳಿಯಿಂದ ದಿಲ್ಲಿವರೆಗೆ ಹುಲ್ಲನ್ನೆಬ್ಸಿದ್ದಾರೆ. ಸೊ ಪ್ರಸ್ತುತ ವಿಚಾರವಾಗಿ ಇವತ್ತು ನಾನು ಈ ಒಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ನಿಮ್ಮ ಮುಖಾಂತರ ಕಾಂಗ್ರೆಸ್ ಪಕ್ಷದ ವಿಚಾರಗಳನ್ನ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಹೇಳುವಂತ ಪ್ರಯತ್ನವನ್ನ ಮಾಡ್ತೀನಿ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಕಟ್ಟಿರೋದೇ ಒಬ್ಬ ಮಹಿಳೆ. ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳು ಮಹಿಳೆಯನ್ನ, ಮಕ್ಕಳನ್ನ, ರೈತರನ್ನ, ಯುವಕರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡೆ, ಜನಸಾಮಾನ್ಯರನ್ನ ಕೇಂದ್ರೀಕೃತವಾಗಿ ಇಟ್ಕೊಂಡೆ ಈ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತ, ಸಮಾನವಾದ ಮನೋಭಾವ, ಸಂವಿಧಾನಕ್ಕೆ ಬದ್ಧತೆ, ಇದೇ ನಮ್ಮ ಒಂದು ಕಾಂಗ್ರೆಸ್ ಪಕ್ಷದ ತಳಹದಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ವಿಶೇಷವಾಗಿ ಇವತ್ತು ಬಿಜೆಪಿಯವರು ಏನು ನಮ್ಮ ಮೇಲೆ ನಾರಿ ವಂದನಾ ಅಧಿನಿಯಮ ಏನು ಕಳೆದ ಅಧಿವೇಶನದಲ್ಲಿ ಬಿದ್ದ ಮೇಲೆ ನಮ್ಮ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಈ ದೇಶಕ್ಕೆ ಮಹಿಳಾ ಮೊದಲ ಪ್ರಧಾನಮಂತ್ರಿಯವರನ್ನ ಇಂದಿರಾ ಗಾಂಧೀಜಿಯವರನ್ನ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ. ಮೊದಲ ರಾಷ್ಟ್ರಪತಿಯನ್ನ, ಮಹಿಳಾ ರಾಷ್ಟ್ರಪತಿಯನ್ನ ಕೊಟ್ಟಿದ್ದೇ ಕಾಂಗ್ರೆಸ್ ಪಕ್ಷ, ಪ್ರತಿಭಾ ಪಾಟೀಲ್ ಅವರನ್ನ. ಮೊದಲ ಮಹಿಳಾ ಮುಖ್ಯಮಂತ್ರಿಯನ್ನ ಸುಚೇತಾ ಕೃಪಾಲಿನಿ ಅಂತ 1963ರಲ್ಲಿ ಉತ್ತರ ಪ್ರದೇಶದಲ್ಲಿ ಪ್ರಥಮ ಬಾರಿಗೆ ದೇಶದ ಇತಿಹಾಸದಲ್ಲಿ ಒಬ್ಬ ಮುಖ್ಯಮಂತ್ರಿಯನ್ನ ಮಹಿಳೆಯನ್ನ ಮಾಡಿದ್ದೇ ಕಾಂಗ್ರೆಸ್ ಪಕ್ಷ. ಮೊದಲ ಮಹಿಳಾ ಮಂತ್ರಿ ರಾಜ್ಕುಮಾರಿ ಅಮೃತ್ ಕೌರ್ ಅಂತ 1947 ಏನು ನಮ್ಮ ಸ್ವತಂತ್ರ ಸಿಕ್ಕು ಪ್ರಥಮ ಬಾರಿಗೆ ಏನು ನಾವು ಸರ್ಕಾರವನ್ನ ರಚನೆ ಮಾಡಿದ್ವಿ, ಅವಾಗ ರಾಜ್ಕುಮಾರಿ ಅಮೃತ್ ಕೌರ್ ಅನ್ನೋರ್ನ. ಇಷ್ಟೇ ಯಾಕೆ, ಪ್ರಥಮ ಬಾರಿಗೆ ರಾಜ್ಯಪಾಲರನ್ನ ಮಾಡಿದ್ದು ಕಾಂಗ್ರೆಸ್ ಪಕ್ಷ, ಮಹಿಳೆಯನ್ನ ರಾಜ್ಯಪಾಲನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಸ್ಥಳೀಯ ಸಂಸ್ಥೆಗಳಲ್ಲಿ ಗ್ರಾಮ ಪಂಚಾಯಿತಿಯಿಂದ ಹಿಡ್ಕೊಂಡು ತಾಲೂಕ್ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಕೌನ್ಸಿಲ್, ಪೌರಾಡಳಿತ, ಕಾರ್ಪೊರೇಷನ್, ಮಹಾನಗರ ಪಾಲಿಕೆ, ಇವುಗಳಲ್ಲಿ ಮಹಿಳೆಯರಿಗೆ 33% ರಿಸರ್ವೇಶನ್ ತಂದು ಕೊಟ್ಟಿದ್ದೆ. ಮಹಿಳೆಯರ ಪರವಾಗಿ ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಸಬಲೀಕರಣವಾಗಲಿಕ್ಕೆ, ಶಕ್ತಿಯನ್ನ ತುಂಬಲಿಕ್ಕೆ, ಇವತ್ತು ಮಹಿಳೆಯನ್ನ ಮುಂದೆ ತರಲಿಕ್ಕೆ 33% ರಿಸರ್ವೇಶನ್ ಕೊಟ್ಟಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ತದನಂತರ 33% ಇದ್ದಿದ್ದನ್ನ UPA ಗವರ್ಮೆಂಟ್ ನಲ್ಲಿ 50% ಮಹಿಳಾ ರಿಸರ್ವೇಶನ್ ನ ತಂದಿದ್ದು ಕೂಡ ಕಾಂಗ್ರೆಸ್ ಪಕ್ಷ. ಆದ್ರೆ ಇವತ್ತು ಏನಾಗ್ಬಿಟ್ಟಿದೆ ಅಂತಂದ್ರೆ, ಬಿಜೆಪಿಯವರು ಅವ್ರಿಗೆ ನಿಜವಾಗ್ಲೂ ಮಹಿಳೆಯರ ಪರವಾಗಿ ಗೌರವ, ಏನು ನಾರಿ ವಂದನಾ, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಏನ್ ಹೆಸರಿಟ್ಟಿದ್ದಾರೆ, ನಿಜವಾಗ್ಲೂ ಅವ್ರಿಗೆ ಮಹಿಳೆಯರ ಪರವಾಗಿ ಕಾಳಜಿ ಇದ್ದಿದ್ರೆ, ನಿಜವಾಗ್ಲೂ ಮಹಿಳಾ ರಿಸರ್ವೇಶನ್ ಬಿಲ್ ಅನ್ನ ಅವ್ರು ತರಲೇಬೇಕು ಅಂತಂದಿದ್ರೆ ಯಾಕೆ ತರಲಿಲ್ಲ? 2023ರಲ್ಲಿ ಈ ಮಹಿಳಾ ರಿಸರ್ವೇಶನ್ ಬಿಲ್ ಅನ್ನ ಸಂಸತ್ನಲ್ಲಿ ಮಂಡಿಸಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಕೂಡ ಇತರೆ ಪಕ್ಷಗಳ ಜೊತೆಯಲ್ಲಿ ಸೇರಿ ಒಂದೇ ಒಂದು ಲೈನ್ ನಲ್ಲಿ ನಿರ್ಣಯ ಮಾಡ್ತೀವಿ, ನಾವು ಮಹಿಳೆಯರ ಪರವಾಗಿದ್ದೀವಿ, ಮಹಿಳಾ ರಿಸರ್ವೇಶನ್ ಬಿಲ್ ಪರವಾಗಿದ್ದೀವಿ,
ಇದನ್ನ ಒಗ್ಗಟ್ಟಿನಿಂದ ಎರಡೂ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಸದಸ್ಯರು ನಾವು ಬೆಂಬಲಿಸಿದ್ವಿ 2023ರಲ್ಲಿ. ಇದು ಆಗ್ಲೇಬೇಕು ಅಂತ. ಅವಾಗ ಪ್ರಧಾನಮಂತ್ರಿಗಳು 2023ರಲ್ಲಿ ತಮ್ಮ ಎಕ್ಸ್ ಅಕೌಂಟ್ ನಲ್ಲಿ ಹಾಕ್ತಾರೆ, ಇದೊಂದು ಐತಿಹಾಸಿಕವಾದಂತ ನಿರ್ಣಯ, ಮಹಿಳೆಯರಿಗೆ ಶಕ್ತಿ ತುಂಬುವಂತ ನಿರ್ಣಯ ಅಂತ. ಅದನ್ನ ಅಮಿತ್ ಶಾ ಅವರು ಕೂಡ ಅದನ್ನ ರೀಟ್ವೀಟ್ ಮಾಡ್ತಾರೆ. 2023ರಲ್ಲಿ ಆಗಿರುವಂತ ಒಗ್ಗಟ್ಟಿನಿಂದ ಆಗಿರುವಂತ ಈ ಮಹಿಳಾ ಮೀಸಲಾತಿ ಬಿಲ್ ಪಾಸ್ ಆಗಿದ್ಮೇಲೂ ಕೂಡ ಯಾಕೆ ಈಗ 2026ರಲ್ಲಿ ಅದು ಕೂಡ ದೇಶದಲ್ಲಿ ಎರಡು ಕಡೆ ಇಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ, ಒಂದು ತಮಿಳುನಾಡು, ಒಂದು ವೆಸ್ಟ್ ಬೆಂಗಾಲ್ ನಲ್ಲಿ ಇಲೆಕ್ಷನ್ ನಡೆಯುವಂತ ಸಂದರ್ಭದಲ್ಲಿ ತರಾತುರಿಯಲ್ಲಿ, ನಾನು ಬಹಳಷ್ಟು ಗಟ್ಟಿಯಾಗಿ ಹೇಳಲಿಕ್ಕೆ ಬಯಸ್ತೇನೆ, ತರಾತುರಿಯಲ್ಲಿ ಯಾಕೆ ಇದನ್ನ ಮಸೂದೆಯನ್ನ ಮಂಡನೆ ಮಾಡ್ಲಿಕ್ಕೆ ಹೊರಟರು? ಮಂಡನೆ ಮಾಡೋಕಿನ್ನ ಮುಂಚೆ ನಮ್ಮ ದೇಶ ಫೆಡರಲ್ ಸಿಸ್ಟಮ್ ನಲ್ಲಿ ಇದೀವಿ. ನಾವು ಫೆಡರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ರಾಜ್ಯದ ಮುಖ್ಯಸ್ಥರನ್ನ ಕರೆದು ವಿರೋಧ ಪಕ್ಷದ ನಾಯಕರನ್ನ, ವಿರೋಧ ಪಕ್ಷದ ಮುಖ್ಯಸ್ಥರನ್ನ ಕರೆದು ಚರ್ಚೆ ಮಾಡ್ಬೇಕು. ಇದು ಸಣ್ಣದಲ್ಲ. ಒಗ್ಗಟ್ಟಿನಿಂದ ಇದನ್ನ ನಾವು 2023ರಲ್ಲಿ ಇದಕ್ಕೆ ನಾವು ಸಪೋರ್ಟ್ ಮಾಡಿದಂತ ಸಂದರ್ಭದಲ್ಲಿ ಯಾಕಂತಂದ್ರೆ ನಾವ್ ಯಾರು ವಿರೋಧ ಮಾಡಿರ್ಲಿಲ್ಲ. ಮಂಡನೆ ಮಾಡೋಕಿನ್ನ ಮುಂಚೆ ವಿರೋಧ ಪಕ್ಷದ ನಾಯಕರನ್ನಾಗ್ಲಿ ಅಥವಾ ರಾಜ್ಯದ ಮುಖ್ಯಸ್ಥರು ಅಂತಂದ್ರೆ ಮುಖ್ಯಮಂತ್ರಿಗಳನ್ನಾಗ್ಲಿ ಅಥವಾ ರಾಜ್ಯದಲ್ಲಿ ಅಧಿಕಾರದ ವಿರೋಧ ಪಕ್ಷದ ನಾಯಕರನ್ನಾಗ್ಲಿ ಕರೆದು ಮಾತನಾಡ್ಲಿಲ್ಲ. ಯಾಕೆ? ಇದು ಕೇಂದ್ರದ ಒಂದು ಒತ್ತಡವನ್ನ, ಕೇಂದ್ರ ಸರ್ಕಾರ ಏನೇ ನಿರ್ಣಯವನ್ನ ತೆಗೆದುಕೊಂಡ್ರು ಕೂಡ ರಾಜ್ಯಗಳು ಅದನ್ನ ನಡೆಸ್ಕೊಳ್ಬೇಕು ಅನ್ನುವಂತ ಈ ಒಂದು ಹಿಟ್ಲರ್ ಶಾಹಿ ಯಾಕೆ ನಮ್ಮನ್ನ ಕರೆದು ಮಾತನಾಡ್ಲಿಲ್ಲ? ವಿಶೇಷವಾಗಿ ರಾಹುಲ್ ಗಾಂಧೀಜಿಯವರು 2 ಬಾರಿ ಪತ್ರ ಬರೆದಿದ್ದಾರೆ ಪ್ರಧಾನಮಂತ್ರಿಗಳಿಗೆ. ಖರ್ಗೆಜಿಯವರು 2 ಸಾರಿ ಪತ್ರ ಬರೆದಿದ್ದಾರೆ. ವಿಶೇಷ ಒಂದು ಮೀಟಿಂಗ್ ಅನ್ನ ಕರೀರಿ, ಸರ್ವ ಪಕ್ಷಗಳ ಒಂದು ಮೀಟಿಂಗ್ ಅನ್ನ ಕರೆದು ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನ ವಿಚಾರ ಮಾಡಿದ ಮೇಲೆ ನೀವು ಇದನ್ನ ಮಸೂದೆಯನ್ನ ಮಂಡನೆ ಮಾಡಿ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ದಂತ ಪ್ರಧಾನಮಂತ್ರಿಗಳಾದಂತ ನರೇಂದ್ರ ಮೋದಿ ಅವರು ಇರಬಹುದು, ಅಮಿತ್ ಶಾ ಇರಬಹುದು, ಚುನಾವಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ಏಕಾಏಕಿ ಈ ಒಂದು ಮಸೂದೆಯನ್ನ ಸಂಸತ್ನಲ್ಲಿ ಮಂಡನೆ ಮಾಡಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. ಅವ್ರಿಗೆ ಸಂಪೂರ್ಣವಾಗಿ ಅವ್ರಿಗೆ ಗೊತ್ತಿತ್ತು, ಅವ್ರ ಹತ್ರ ನಂಬರ್ ಇರ್ಲಿಲ್ಲ. ಅವ್ರ ಈ ಬಿಲ್ ಪಾಸ್ ನ ಮಾಡ್ಕೊಳ್ಬೇಕಂದ್ರೆ 1/3 ಮೆಜಾರಿಟಿ ಬೇಕು, ಅವರಲ್ಲಿ ನಂಬರ್ ಇರ್ಲಿಲ್ಲ. ಆದ್ರೂ ಕೂಡ ಯಾಕೆ ಮಂಡನೆ ಮಾಡಿದ್ರು? ಅಥವಾ ಮುಂಚೆ ವಿರೋಧ ಪಕ್ಷದವರ ಜೊತೆ ಮಾತನಾಡಿ ಎಸ್ ಅನಿಸ್ಕೊಂಡು ಎಲ್ಲರ ಒಂದು ಸಹಕಾರದಿಂದ ಮಂಡನೆ ಮಾಡಿದ್ರೆ ಅದಕ್ಕೆ ಅವ್ರು ನಿಜವಾಗ್ಲೂ ಮಹಿಳಾ ಮೀಸಲಾತಿಯ ಪರವಾಗಿ ಅವ್ರು ಇದ್ದಾರೆ ಅಂತ ನಮಗೆ ಗೊತ್ತಾಗ್ತಾ ಇತ್ತು. ಅವ್ರು ಮಹಿಳಾ ಮೀಸಲಾತಿಯನ್ನ ರಾಷ್ಟ್ರದ ಮಹಿಳೆಯರ ಹಿತಕ್ಕೋಸ್ಕರ ಮಾಡ್ಲಿಲ್ಲ, ಮಹಿಳಾ ಮೀಸಲಾತಿಯ ಒಂದು ಮುಖವಾಡವನ್ನ ಹಾಕಿ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಡಿಲಿಮಿಟೇಷನ್, ಕ್ಷೇತ್ರ ಮರು ವಿಂಗಡಣೆ ಮತ್ತು ಜಾತಿ ಗಣತಿ ಅಂತ ಅದ್ ಬಿಡಿ, ಅದು ಬೇಡ, ಅದ್ರ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ. ಆದ್ರೆ ಕ್ಷೇತ್ರ ಮರು ವಿಂಗಡಣೆಯನ್ನ ಮಾಡೋದಕ್ಕೋಸ್ಕರ ಮಹಿಳಾ ಮೀಸಲಾತಿಯ ಬಿಲ್ ಅನ್ನ ಮುಖವಾಡ ಹಾಕಿದ್ರು. ನಾವ್ ಈಗ್ಲೂ ಕೂಡ ರೆಡಿ ಇದ್ದೇವೆ. ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ರಾಹುಲ್ ಗಾಂಧೀಜಿ ಅವರು ಹೇಳಿದ್ದಾರೆ, ರಾಜ್ಯಸಭಾ ವಿರೋಧ ಪಕ್ಷದ ನಾಯಕರಾದಂತ ಖರ್ಗೆಜಿ ಅವರು ಹೇಳಿದ್ದಾರೆ, ಇವತ್ತಿಗೂ ಕೂಡ ನಾವು ಮಹಿಳಾ ಮೀಸಲಾತಿ 33% ಪರವಾಗಿನೇ ಇದ್ದೇವೆ. ನಾಳೆನೇ ಅಧಿವೇಶನ ಕರೆದು ನಾವು ಎಸ್ ಅನ್ಲಿಕ್ಕೆ ನಾವು ತಯಾರಿದ್ದೇವೆ. ಆದ್ರೆ 2023ರಲ್ಲಿ ತಾವೇನ್ ಹೇಳಿದ್ರಿ, 543 ಸೀಟ್ ಇನ್ನು ಪಾರ್ಲಿಮೆಂಟ್ ನಲ್ಲಿ ಈಗ ಸದ್ಯಕ್ಕೆ ಇದೆ. ಸಂಸತ್ನಲ್ಲಿ 543 ಸೀಟ್ ಹೇಗಿದೆ, ಯಥಾವತ್ತಾಗಿ 543ಗೆ 33% ನೀವು ಮಾಡಿ. ಇವತ್ತು ಕೂಡ ನಾವು ಮಹಿಳೆಯರ ಪರವಾಗಿದ್ದೀವಿ, ಇವತ್ತು ಕೂಡ ನಾವು ಅದನ್ನ ಸಪೋರ್ಟ್ ಮಾಡ್ತೀವಿ. ಯಾಕಂತಂದ್ರೆ ಈ ಮಹಿಳಾ ಮೀಸಲಾತಿ ಬಿಲ್ ಅನ್ನ ನಮ್ಮ ಮಾನ್ಯ ಸೋನಿಯಾ ಗಾಂಧಿ UPA ಸರ್ಕಾರದ ಚೇರ್ಪರ್ಸನ್ ಆದಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ನಾವು ಪಾಸ್ ಮಾಡ್ಕೊಂಡ್ವಿ, ಆದ್ರೆ ರಾಜ್ಯಸಭೆಯಲ್ಲಿ ನಮಗೆ ಸ್ವಲ್ಪ ಹಿನ್ನಡೆ. ಸೊ ಇದರಿಂದ ನಾನು ಹೇಳ್ತೀನಿ, ಅಲ್ಲಿಂದ ಹಿಡ್ಕೊಂಡು ಇಲ್ಲಿಯವರೆಗೆ 1947ನೇ ಇಸ್ವಿಯಿಂದ ಇಲ್ಲಿಯವರೆಗೆ ಮಹಿಳೆಯರ ಪರವಾಗಿ ಅಂದ್ರೆ ಸ್ತ್ರೀಗಳ ಸೆಂಟ್ರಿಕ್ ಒಂದು ಕಾರ್ಯಕ್ರಮ ಆಗಿರಬಹುದು, ಒಂದು ನಿಯಮ ಇರಬಹುದು, ಪ್ರತಿಯೊಂದನ್ನು ಕೂಡ ಕಾಂಗ್ರೆಸ್ ಪಕ್ಷ ಮಾಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.